ಹಲೋ ಫ್ರೆಂಡ್ಸ್, ನಮ್ಮ ಕಥಾ ಲೋಕಕ್ಕೆ ನಿಮಗೆ ಸ್ವಾಗತ. ಈ ಕತೆ ಸಂಪೂರ್ಣವಾಗಿ ಮನೋರಂಜನೆಗಾಗಿ ಮಾತ್ರವಾಗಿದ್ದು, ಕತೆ ಇಷ್ಟವಾದರೆ ಕೊನೆಯವರೆಗೂ ಕೇಳಿ. ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನನ್ನ ಹೆಸರು ವಿಕ್ರಮ್. ನಾನು ನನ್ನ ಚಿಕ್ಕಮ್ಮ ಸುಮಾ ಅವರೊಂದಿಗೆ ಪುಣೆಯಲ್ಲಿ ವಾಸಿಸುತ್ತಿದ್ದೆ. ಆದರೆ ನಮ್ಮ ಮೂಲ ಊರು ಬೆಳಗಾವಿಯಾಗಿತ್ತು. ನನ್ನ ಚಿಕ್ಕಮ್ಮನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದ್ದುದರಿಂದ ನನ್ನ ತಂದೆ ತಾಯಿ ಕೆಲಸದ ನಿಮಿತ್ತ ಹೊರಗಿರುವ ಸಮಯದಲ್ಲಿ ನಾನು ಅವರ ಜೊತೆಗೆ ಇರುತ್ತಿದ್ದೆ. ನನ್ನ ಚಿಕ್ಕಮ್ಮನ ಗಂಡ ರಮೇಶ್ ಅವರು ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದರು. ಅವರಿಗೆ 2 ಮಕ್ಕಳಿದ್ದು, ಒಬ್ಬ ಮಗ ಅಮೆರಿಕಾದಲ್ಲಿದ್ದರೆ ಮತ್ತೊಬ್ಬ ಮಗ ದೆಹಲಿಯಲ್ಲಿ ಕೆಲಸ ಮಾಡುತ್ತಿದ್ದ. ನಾನು ಇಂಜಿನಿಯರಿಂಗ್ 2ನೇ ವರ್ಷದ ವಿದ್ಯಾರ್ಥಿಯಾಗಿದ್ದು, ಓದಿನಲ್ಲೂ ಚುರುಕಾಗಿದ್ದೆ. ಕಾಲೇಜಿನಲ್ಲಿ ನಾನು ಎಲ್ಲರಿಗೂ ಪರಿಚಿತನಾಗಿದ್ದರೂ ಕಾಲೇಜು ಮುಗಿದ ಕೂಡಲೇ ಮನೆಗೆ ಬರುವುದೇ ನನಗೆ ಹೆಚ್ಚು ಇಷ್ಟವಾಗುತ್ತಿತ್ತು. ಏಕೆಂದರೆ ಚಿಕ್ಕಮ್ಮ ನನ್ನನ್ನು ಸ್ವಂತ ಮಗನಂತೆ ನೋಡಿಕೊಳ್ಳುತ್ತಿದ್ದರು ಮತ್ತು ನಾನು ಕೂಡ ಅವರೊಂದಿಗೆ ಪ್ರತಿಯೊಂದು ವಿಷಯವನ್ನು ಹಂಚಿಕೊಳ್ಳುತ್ತಿದ್ದೆ. ನನ್ನ ತಂದೆ ತಾಯಿ 2 ದೊಡ್ಡ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದ ಕಾರಣ ಅವರು ಆಗಾಗ್ಗೆ ವಿದೇಶ ಪ್ರವಾಸದಲ್ಲಿರುತ್ತಿದ್ದರು. ಹೀಗಾಗಿ ಮನೆಯಲ್ಲಿ ಹೆಚ್ಚಿನ ಸಮಯ ನಾನು ಮತ್ತು ಚಿಕ್ಕಮ್ಮ ಮಾತ್ರ ಇರುತ್ತಿದ್ದೆವು. ನಾನು ಕಾಲೇಜಿನಿಂದ ಬಂದ ಕೂಡಲೇ ಅವರು ನನಗಾಗಿ ತಿಂಡಿ ಸಿದ್ಧಪಡಿಸಿ ಆ ದಿನ ಕಾಲೇಜಿನಲ್ಲಿ ಏನಾಯಿತು ಎಂದು ಕೇಳುತ್ತಿದ್ದರು. ಅವರ ಕಾಳಜಿ ನನಗೆ ಯಾವಾಗಲೂ ತಾಯಿಯ ಪ್ರೀತಿಯಂತೆಯೇ ಅನಿಸುತ್ತಿತ್ತು. ಚಿಕ್ಕಮ್ಮ ಸುಮಾಗೆ ಸುಮಾರು 47 ವರ್ಷ ವಯಸ್ಸಾಗಿದ್ದರು. ಅವರು ತುಂಬಾ ಚುರುಕಾಗಿ ಮತ್ತು ಸುಂದರವಾಗಿ ಕಾಣುತ್ತಿದ್ದರು. ಮನೆಯ ಜವಾಬ್ದಾರಿಗಳನ್ನು ನಗುತ್ತಲೇ ನಿರ್ವಹಿಸುತ್ತಿದ್ದ ಅವರು ಯಾವಾಗಲೂ ನನ್ನ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು. ನಮ್ಮ ಜೀವನ ಹೀಗೆ ಸಂತೋಷದಿಂದ ಸಾಗುತ್ತಿದ್ದಾಗ ಒಂದು ದಿನ ನಡೆದ ಸಣ್ಣ ಘಟನೆಯಿಂದ ನನ್ನ ಮನಸ್ಸಿನಲ್ಲಿ ದೊಡ್ಡ ಗೊಂದಲ ಶುರುವಾಯಿತು. ಒಂದು ದಿನ ಕಾಲೇಜಿನಿಂದ ಮನೆಗೆ ಬರುತ್ತಿದ್ದಾಗ ರಸ್ತೆಯ ಬದಿಯಲ್ಲಿ ಒಬ್ಬ ವ್ಯಕ್ತಿ ಹಳೆಯ ಪುಸ್ತಕಗಳನ್ನು ಮಾರುತ್ತಿರುವುದನ್ನು ನೋಡಿದೆ. ಕುತೂಹಲದಿಂದ ಅಲ್ಲಿಗೆ ಹೋಗಿ ಪುಸ್ತಕಗಳನ್ನು ನೋಡುತ್ತಿದ್ದಾಗ ಕುಟುಂಬದ ಕತೆಗಳು ಎಂಬ ವಿಚಿತ್ರ ಶೀರ್ಷಿಕೆಯ ಪುಸ್ತಕವೊಂದು ನನ್ನ ಗಮನ ಸೆಳೆಯಿತು. ಆ ಪುಸ್ತಕದ ಹೆಸರೇ ನನಗೆ ಆಸಕ್ತಿ ಮೂಡಿಸಿದ್ದರಿಂದ ಅದನ್ನು ಖರೀದಿಸಿ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಮನೆಗೆ ಬಂದೆ. ಮನೆಗೆ ಬಂದಾಗ ಚಿಕ್ಕಮ್ಮ ಎಂದಿನಂತೆ ನನಗಾಗಿ ತಿಂಡಿ ಸಿದ್ಧಪಡಿಸಿದ್ದರು. ತಿಂಡಿ ಮುಗಿಸಿದ ನಂತರ ನನ್ನ ಕೋಣೆಗೆ ಹೋಗಿ ಕಾಲೇಜಿನ ಕೆಲಸದಲ್ಲಿ ತೊಡಗಿಕೊಂಡೆ. ರಾತ್ರಿ ಊಟದ ನಂತರವೂ ಕೆಲಸ ಮುಂದುವರಿಸಿ ತಡರಾತ್ರಿಯಲ್ಲಿ ನಿದ್ದೆಗೆ ಜಾರಿದೆ. ಮರುದಿನ ಕಾಲೇಜಿನಲ್ಲಿ ಪೇಪರ್ ಸಬ್ಮಿಷನ್ ಮಾಡಬೇಕಿದ್ದ ಕಾರಣ ಬೇಗನೆ ಎದ್ದು ಚಿಕ್ಕಮ್ಮನಿಗೆ ಹೇಳಿ ಕಾಲೇಜಿಗೆ ಹೊರಟೆ. ಆದರೆ ಕಾಲೇಜಿಗೆ ಹೋದಾಗ ನಮ್ಮ ಪ್ರೊಫೆಸರ್ ರಜೆಯಲ್ಲಿರುವುದರಿಂದ ಆ ದಿನ ಪೇಪರ್ ಸ್ವೀಕರಿಸುವುದಿಲ್ಲ ಎಂದು ತಿಳಿಯಿತು. ಏನು ಮಾಡಬೇಕೆಂದು ಯೋಚಿಸುತ್ತಿದ್ದಾಗ ಹಿಂದಿನ ದಿನ ಖರೀದಿಸಿದ ಪುಸ್ತಕ ನೆನಪಾಯಿತು. ಕಾಲೇಜಿನ ಗಾರ್ಡನ್ನಲ್ಲಿ ಕುಳಿತು ಆ ಪುಸ್ತಕವನ್ನು ಓದಲು ಆರಂಭಿಸಿದೆ. ಅದರೊಳಗೆ ನನ್ನ ಆಂಟಿಯ ಜೊತೆಗಿನ ದಿನಗಳು ಎಂಬ ಕಥೆಯೊಂದು ಕಂಡಿತು ಮತ್ತು ಶೀರ್ಷಿಕೆ ಕುತೂಹಲ ಮೂಡಿಸಿದ್ದರಿಂದ ಅದನ್ನು ಓದಲು ಶುರುಮಾಡಿದೆ. ಆದರೆ ಕಥೆಯ ವಿಚಾರಗಳು ನನಗೆ ಅಸಮಾಧಾನ ಉಂಟುಮಾಡಿ ಕುಟುಂಬದ ಸಂಬಂಧವನ್ನು ತಪ್ಪಾಗಿ ಚಿತ್ರಿಸಿರುವುದಕ್ಕೆ ಬೇಸರವಾಯಿತು. ಸ್ವಲ್ಪ ಸಮಯ ಪುಸ್ತಕವನ್ನು ಮುಚ್ಚಿಟ್ಟು ಸುಮ್ಮನೆ ಕುಳಿತೆ. ನಂತರ ಕಥೆಯ ಅಂತ್ಯ ಏನಾಗಬಹುದು ಎಂಬ ಕುತೂಹಲದಿಂದ ಮತ್ತೆ ಕೆಲವು ಪುಟಗಳನ್ನು ಓದಿದೆ. ಆ ಕತೆ ನನ್ನ ಮನಸ್ಸಿನಲ್ಲಿ ಬೇಡದ ಗೊಂದಲವನ್ನು ಮೂಡಿಸಿತು ಮತ್ತು ನಾನು ಚಿಕ್ಕಮ್ಮನ ಬಗ್ಗೆ ಯೋಚಿಸುತ್ತಿದ್ದ ರೀತಿಯೇ ನನಗೆ ಅಸಹ್ಯವಾಗತೊಡಗಿತು. ಇದು ತಪ್ಪು ಎಂದು ನನ್ನ ಮನಸ್ಸಿಗೆ ನಾನೇ ಹೇಳಿಕೊಂಡೆ. ಚಿಕ್ಕಮ್ಮ ನನ್ನನ್ನು ಸ್ವಂತ ಮಗನಂತೆ ನೋಡಿಕೊಳ್ಳುತ್ತಿರುವಾಗ ಅವರ ಬಗ್ಗೆ ಯಾವುದೇ ತಪ್ಪು ಕಲ್ಪನೆ ಹೊಂದುವುದು ಸರಿಯಲ್ಲ ಎಂದು ನಿರ್ಧರಿಸಿದೆ. ಆದರೂ ಆ ಪುಸ್ತಕದ ವಿಚಾರಗಳು ನನ್ನ ಮನಸ್ಸಿನಿಂದ ಸಂಪೂರ್ಣವಾಗಿ ಹೋಗಲಿಲ್ಲ. ಸಂಜೆ ಮನೆಗೆ ಬಂದಾಗ ಚಿಕ್ಕಮ್ಮ ನಗುತ್ತಾ ನನ್ನನ್ನು ಸ್ವಾಗತಿಸಿದರು. ಕಾಲೇಜಿನಲ್ಲಿ ಪೇಪರ್ ಸಬ್ಮಿಷನ್ ಆಗಲಿಲ್ಲ ಎಂದು ಹೇಳಿ ನಾನು ನನ್ನ ಕೋಣೆಗೆ ಹೋದೆ. ಸ್ವಲ್ಪ ಸಮಯದ ನಂತರ ಹಾಲಿನಲ್ಲಿ ಕುಳಿತಿದ್ದಾಗ ಅವರು ಚಹಾ ಮತ್ತು ತಿಂಡಿ ತಂದುಕೊಟ್ಟರು. ಚಹಾ ಕುಡಿಯುತ್ತಿದ್ದರೂ ನನ್ನ ಮನಸ್ಸು ಮಾತ್ರ ಬೆಳಗ್ಗೆ ಓದಿದ ಪುಸ್ತಕದ ವಿಚಾರದಲ್ಲೇ ಇತ್ತು. ಚಿಕ್ಕಮ್ಮ ಅಡುಗೆ ಮನೆಗೆ ಹೋದ ನಂತರವೂ ನಾನು ಯೋಚಿಸುತ್ತಲೇ ಇದ್ದೆ. ಕೊನೆಗೆ ಕೋಣೆಗೆ ಹೋಗಿ ಹಾಸಿಗೆಯ ಮೇಲೆ ಮಲಗಿ ನನ್ನ ಮನಸ್ಸನ್ನು ಶಾಂತಗೊಳಿಸಲು ಪ್ರಯತ್ನಿಸಿದೆ. ಸ್ವಲ್ಪ ಸಮಯದ ನಂತರ ಚಿಕ್ಕಮ್ಮ ನನ್ನ ಕೋಣೆಗೆ ಬಂದು, ಏನಾಯಿತು ವಿಕ್ರಮ್, ಆರೋಗ್ಯ ಸರಿಯಿಲ್ಲವೇ ಎಂದು ಕೇಳಿದರು. ನಾನು ಏನೂ ಇಲ್ಲ, ಸ್ವಲ್ಪ ದಣಿದಿದ್ದೇನೆ ಎಂದು ಹೇಳಿದೆ. ಅವರು ಹೆಚ್ಚು ಪ್ರಶ್ನೆ ಮಾಡದೆ ಮತ್ತೆ ಅಡುಗೆ ಮನೆಗೆ ಹೋದರು. ಆ ರಾತ್ರಿ ನಾನು ಚಿಕ್ಕಮ್ಮನೊಂದಿಗೆ ಬಹಳ ಹೊತ್ತು ಮಾತನಾಡಿದೆ.
ಅವರ ಮದುವೆಯಾಗಿ ಎಷ್ಟು ವರ್ಷಗಳಾಯಿತು ಮತ್ತು ಮಾವ ಯಾವಾಗಲೂ ದೂರದಲ್ಲಿರುವುದರಿಂದ ಅವರಿಗೆ ಬೇಸರವಾಗುವುದಿಲ್ಲವೇ ಎಂದು ಕೇಳಿದೆ. ನನ್ನ ಪ್ರಶ್ನೆ ಕೇಳಿ ಅವರು ಸ್ವಲ್ಪ ಆಶ್ಚರ್ಯಪಟ್ಟರು. ನಂತರ ತಮ್ಮ ಮನಸ್ಸಿನ ಮಾತನ್ನು ಹಂಚಿಕೊಂಡರು. ನಿಮ್ಮ ಮಾವನನ್ನು ನಾನು ತುಂಬಾ ಮಿಸ್ ಮಾಡಿಕೊಳ್ಳುತ್ತೇನೆ, ಆದರೆ ಕುಟುಂಬಕ್ಕಾಗಿ ಅವರು ಕೆಲಸ ಮಾಡಲೇಬೇಕು ಎಂದು ಚಿಕ್ಕಮ್ಮ ಹೇಳಿದರು. ಅವರ ಮಾತಿನಲ್ಲಿ ನೋವು ಇದ್ದರೂ ಅವರು ಅದನ್ನು ಎಂದಿಗೂ ಹೊರಗೆ ತೋರಿಸಿಕೊಳ್ಳುವುದಿಲ್ಲ ಎಂಬುದು ನನಗೆ ಅರ್ಥವಾಯಿತು. ಆ ಕ್ಷಣದಲ್ಲಿ ನನಗೆ ಚಿಕ್ಕಮ್ಮನ ಒಂಟಿತನದ ಬಗ್ಗೆ ತುಂಬಾ ಬೇಸರವಾಯಿತು. ಅವರು ನನ್ನನ್ನು ತಮ್ಮ ಮಗನಂತೆ ನೋಡಿಕೊಳ್ಳುತ್ತಿರುವಾಗ ನಾನು ಅವರಿಗೆ ಒಳ್ಳೆಯ ಮಗನಂತೆ ಇರಬೇಕು ಎಂದು ನಿರ್ಧರಿಸಿದೆ. ಮುಂದೆ ಯಾವ ಸಂದರ್ಭದಲ್ಲೂ ಅವರ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳಬೇಕು ಎಂದು ನನ್ನೊಳಗೆ ಮಾತುಕೊಟ್ಟೆ. ಆ ರಾತ್ರಿ ಊಟದ ನಂತರ ನಾವು ಟಿವಿ ನೋಡುತ್ತಾ ಕುಳಿತೆವು. ಎಂದಿನಂತೆ ಚಿಕ್ಕಮ್ಮ ನನ್ನ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದರು. ಆದರೆ ಆ ದಿನ ನನ್ನ ಮನಸ್ಸು ಇನ್ನೂ ಗೊಂದಲದಲ್ಲಿದ್ದರಿಂದ ನಾನು ಬೇಗನೆ ಕೋಣೆಗೆ ಹೋಗಿ ಮಲಗಲು ಪ್ರಯತ್ನಿಸಿದೆ. ರಾತ್ರಿ ಬಹಳ ಹೊತ್ತಾದರೂ ನಿದ್ದೆ ಬರಲಿಲ್ಲ. ಬೆಳಿಗ್ಗೆ ಚಿಕ್ಕಮ್ಮನ ಕೋಣೆಯಲ್ಲೇ ಮಲಗಿದ್ದೇನೆ ಎಂಬುದು ನನಗೆ ನೆನಪಾಯಿತು ಮತ್ತು ಹಿಂದಿನ ದಿನದ ಪುಸ್ತಕದ ವಿಚಾರ ಮತ್ತೆ ನೆನಪಾಯಿತು. ಕೊನೆಗೆ ಆ ಪುಸ್ತಕವೇ ನನ್ನ ಮನಸ್ಸನ್ನು ಗೊಂದಲಕ್ಕೀಡು ಮಾಡುತ್ತಿದೆ ಎಂದು ಅರಿತು ಅದರಿಂದ ದೂರವಿರಬೇಕು ಎಂದು ನಿರ್ಧರಿಸಿದೆ. ಮುಂದಿನ ದಿನ ಕಾಲೇಜಿಗೆ ಹೋದರೂ ನನ್ನ ಮನಸ್ಸು ಸರಿಯಾಗಿರಲಿಲ್ಲ. ಸಂಜೆ ಮನೆಗೆ ಬರುತ್ತಿದ್ದಾಗ ಚಿಕ್ಕಮ್ಮನಿಗಾಗಿ ಏನಾದರೂ ತೆಗೆದುಕೊಂಡು ಹೋಗಬೇಕು ಎಂದು ಅನಿಸಿತು. ಮಾರುಕಟ್ಟೆಯಲ್ಲಿ ಸುಂದರವಾದ ಮಲ್ಲಿಗೆ ಹೂವುಗಳು ಕಾಣಿಸಿಕೊಂಡಾಗ ಅವುಗಳನ್ನು ಖರೀದಿಸಿ ಮನೆಗೆ ತಂದೆ. ಮನೆಗೆ ಬಂದು ಚಹಾ ಕುಡಿಯುತ್ತಿದ್ದಾಗ ಚಿಕ್ಕಮ್ಮ, ಇಂದು ಮನೆಯಲ್ಲಿ ಮಲ್ಲಿಗೆಯ ವಾಸನೆ ಬರುತ್ತಿದೆ ಎಂದು ಹೇಳಿದರು. ನಾನು ನಗುತ್ತಾ ಅವರ ಕಣ್ಣು ಮುಚ್ಚಿಸಿ, ಒಂದು ಸರ್ಪ್ರೈಸ್ ಇದೆ ಎಂದು ಹೇಳಿದೆ. ಅವರು ಕಣ್ಣು ತೆರೆದಾಗ ಅವರ ಮುಂದೆ ಮಲ್ಲಿಗೆ ಹೂವನ್ನು ಇಟ್ಟಿದ್ದೆ. ಹೂವನ್ನು ನೋಡಿದ ಚಿಕ್ಕಮ್ಮನ ಮುಖದಲ್ಲಿ ಸಂತೋಷ ಮೂಡಿತು. ಅವರ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದನ್ನು ನೋಡಿ ನನಗೂ ಆಶ್ಚರ್ಯವಾಯಿತು. ನನಗೆ ಮಲ್ಲಿಗೆ ಹೂವು ಇಷ್ಟ ಎಂದು ನಿನಗೆ ಹೇಗೆ ಗೊತ್ತು ಎಂದು ಅವರು ಕೇಳಿದರು. ನಿಮಗೆ ಏನು ಇಷ್ಟವೋ ನನಗೆ ಗೊತ್ತಿರಬೇಕು ಅಲ್ವಾ ಎಂದು ನಾನು ನಗುತ್ತಾ ಹೇಳಿದೆ. ಅದಕ್ಕೆ ಚಿಕ್ಕಮ್ಮ ತಮ್ಮ ಮದುವೆಯ ಆರಂಭದ ದಿನಗಳನ್ನು ನೆನಪಿಸಿಕೊಂಡರು. ಆಗ ಮಾವ ಪ್ರತಿದಿನ ಮಲ್ಲಿಗೆ ಹೂವು ತಂದು ಕೊಡುತ್ತಿದ್ದರು. ಆದರೆ ನಂತರ ಕೆಲಸದ ಒತ್ತಡದಿಂದ ಆ ಸಣ್ಣ ಸಂತೋಷಗಳು ನಿಧಾನವಾಗಿ ಕಡಿಮೆಯಾದವು ಎಂದು ಹೇಳಿದರು. ಅವರ ಮಾತು ಕೇಳಿ ನನಗೆ ತುಂಬಾ ಬೇಸರವಾಯಿತು. ನೀವು ಯಾವುದಕ್ಕೂ ಚಿಂತಿಸಬೇಡಿ ಚಿಕ್ಕಮ್ಮ, ನಾನು ಯಾವಾಗಲೂ ನಿಮ್ಮ ಜೊತೆ ಇರುತ್ತೇನೆ ಎಂದು ಹೇಳಿದೆ. ಅವರು ನಗುತ್ತಾ ನನ್ನ ತಲೆಯ ಮೇಲೆ ಕೈ ಇಟ್ಟು, ನೀನು ಈಗ ತುಂಬಾ ದೊಡ್ಡವನಾಗಿ ಬಿಟ್ಟಿದ್ದೀಯಾ ಎಂದು ಹೇಳಿದರು. ನಾನು ಪ್ರೀತಿಯಿಂದ ಅವರ ಕೂದಲಿಗೆ ಮಲ್ಲಿಗೆ ಹೂವು ಮುಡಿಸಿದೆ. ಕನ್ನಡಿಯಲ್ಲಿ ತಮ್ಮನ್ನು ನೋಡಿಕೊಂಡ ಚಿಕ್ಕಮ್ಮನ ಮುಖದಲ್ಲಿ ಮತ್ತೆ ಹಳೆಯ ಸಂತೋಷ ಕಾಣಿಸಿತು. ಆ ಕ್ಷಣದಲ್ಲಿ ನನಗೆ ನಮ್ಮ ಕುಟುಂಬದ ಬಂಧ ಎಷ್ಟು ಅಮೂಲ್ಯ ಎಂಬುದು ಇನ್ನಷ್ಟು ಸ್ಪಷ್ಟವಾಯಿತು. ಆದರೆ ಹಿಂದಿನ ದಿನ ಓದಿದ ಪುಸ್ತಕದ ಪರಿಣಾಮ ನನ್ನ ಮನಸ್ಸಿನಲ್ಲಿ ಇನ್ನೂ ಉಳಿದಿತ್ತು. ನಾನು ಅದನ್ನು ಸಂಪೂರ್ಣವಾಗಿ ಮರೆತು ಬಿಡಬೇಕು ಎಂದು ನಿರ್ಧರಿಸಿದೆ. ಆ ಪುಸ್ತಕದಿಂದ ಬಂದ ತಪ್ಪು ಆಲೋಚನೆಗಳಿಗೆ ಬದಲಾಗಿ ಚಿಕ್ಕಮ್ಮನ ನಿಜವಾದ ಪ್ರೀತಿ ಮತ್ತು ಕಾಳಜಿಯನ್ನು ನೆನಪಿಸಿಕೊಳ್ಳಲು ಆರಂಭಿಸಿದೆ. ಆ ರಾತ್ರಿ ನಾನು ನನ್ನ ಕೋಣೆಯಲ್ಲಿ ಓದುತ್ತಾ ಕುಳಿತಿದ್ದೆ. ಸಮಯ ರಾತ್ರಿ 11 ಗಂಟೆಯಾದರೂ ಮನಸ್ಸಿಗೆ ನೆಮ್ಮದಿ ಸಿಗಲಿಲ್ಲ. ಕೊನೆಗೆ ಪುಸ್ತಕವನ್ನು ತೆಗೆದುಕೊಂಡು ಅದರಲ್ಲಿದ್ದ ಕಥೆಯನ್ನು ಮತ್ತೊಮ್ಮೆ ನೋಡಿದೆ. ನಂತರ ಅದನ್ನು ಮುಚ್ಚಿ ಪಕ್ಕಕ್ಕೆ ಇಟ್ಟೆ. ಈ ಪುಸ್ತಕ ನನ್ನ ಕುಟುಂಬದ ಬಗ್ಗೆ ಯೋಚಿಸುವ ರೀತಿಯನ್ನು ಬದಲಾಯಿಸಬಾರದು ಎಂದು ನನ್ನೊಳಗೆ ಹೇಳಿಕೊಂಡೆ. ಪುಸ್ತಕವನ್ನು ಬ್ಯಾಗ್ನೊಳಗೆ ಇಟ್ಟು ಮತ್ತೆ ಓದುವುದಿಲ್ಲ ಎಂದು ನಿರ್ಧರಿಸಿದೆ. ಆ ನಿರ್ಧಾರದ ನಂತರ ನನ್ನ ಮನಸ್ಸು ಸ್ವಲ್ಪ ಹಗುರವಾಯಿತು. ಮುಂದಿನ ಬೆಳಿಗ್ಗೆ ಚಿಕ್ಕಮ್ಮ ಎಂದಿನಂತೆ ನನ್ನನ್ನು ಎಬ್ಬಿಸಿದರು. ನಾನು ಸ್ನಾನ ಮಾಡಿ ಅಡುಗೆ ಮನೆಗೆ ಹೋದಾಗ ಅವರು ತಿಂಡಿ ತಯಾರಿಸುತ್ತಿದ್ದರು. ಅವರ ಮುಖದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಅವರು ಎಂದಿನಂತೆಯೇ ಪ್ರೀತಿಯಿಂದ ನನ್ನೊಂದಿಗೆ ಮಾತನಾಡುತ್ತಿದ್ದರು. ನಾನು ಕೂಡ ಹಿಂದಿನ ಗೊಂದಲವನ್ನು ಮರೆತು ಸಾಮಾನ್ಯವಾಗಿ ವರ್ತಿಸಲು ಪ್ರಯತ್ನಿಸಿದೆ. ಚಿಕ್ಕಮ್ಮ ನನಗೆ ತಿಂಡಿ ಕೊಟ್ಟು ಕಾಲೇಜಿಗೆ ತಡವಾಗದಂತೆ ಬೇಗ ಹೊರಡಲು ಹೇಳಿದರು. ಬಾಗಿಲಿನವರೆಗೆ ಬಂದು ನಿಧಾನವಾಗಿ ಹೋಗು, ಸಂಜೆ ಬೇಗ ಮನೆಗೆ ಬಾ ಎಂದು ಹೇಳಿದರು. ಆ ದಿನ ಕಾಲೇಜಿನಲ್ಲಿ ಪೇಪರ್ ಸಬ್ಮಿಷನ್ ಕೆಲಸವಿದ್ದ ಕಾರಣ ನನಗೆ ಮನೆಗೆ ಬರಲು ತಡವಾಯಿತು. ಚಿಕ್ಕಮ್ಮ ನನ್ನ ಮೇಲೆ ಕೋಪಗೊಳ್ಳಬಹುದು ಎಂದು ಅನಿಸಿತು. ಆದ್ದರಿಂದ ಮನೆಗೆ ಹೋಗುವಾಗ ಮತ್ತೆ ಕೆಲವು ಮಲ್ಲಿಗೆ ಹೂವುಗಳನ್ನು ಖರೀದಿಸಿದೆ. ಮನೆಗೆ ಬಂದ ತಕ್ಷಣ ಚಿಕ್ಕಮ್ಮ ಬಾಗಿಲ ಬಳಿ ಬಂದು ನಿಂತರು. ನಿನಗೆ ಬೇಗ ಮನೆಗೆ ಬಾ ಎಂದು ಹೇಳಿದ್ದೆ, ಇಷ್ಟು ತಡವಾಗಿದ್ದು ಏಕೆ ಎಂದು ಅವರು ಸ್ವಲ್ಪ ಕೋಪದಿಂದ ಕೇಳಿದರು. ನಾನು ಕೂಡಲೇ ಕ್ಷಮೆ ಕೇಳಿ ಕಾಲೇಜಿನ ಕೆಲಸದಿಂದ ತಡವಾಯಿತು ಎಂದು ವಿವರಿಸಿದೆ. ನನ್ನ ಕೈಯಲ್ಲಿದ್ದ ಮಲ್ಲಿಗೆ ಹೂವನ್ನು ಅವರಿಗೆ ಕೊಟ್ಟೆ. ಹೂವನ್ನು ನೋಡಿದ ತಕ್ಷಣ ಅವರ ಮುಖದ ಕೋಪ ನಿಧಾನವಾಗಿ ಕಡಿಮೆಯಾಯಿತು.
ಅವರು ನಗುತ್ತಾ ಹೂವನ್ನು ತೆಗೆದುಕೊಂಡು, ಸರಿ, ಇನ್ನು ಮುಂದೆ ಸಮಯಕ್ಕೆ ಬಾ ಎಂದು ಹೇಳಿದರು. ನಾನು ಅವರ ಮಾತಿಗೆ ಒಪ್ಪಿಕೊಂಡು ಕ್ಷಮೆ ಕೇಳಿದೆ. ಆ ಸಂಜೆ ನಾವು ಮತ್ತೆ ಹಿಂದಿನಂತೆಯೇ ಕುಳಿತು ಮಾತನಾಡಿದೆವು. ನನ್ನ ಮನಸ್ಸಿನಲ್ಲಿದ್ದ ಗೊಂದಲವು ನಿಧಾನವಾಗಿ ದೂರವಾಗತೊಡಗಿತು. ಆ ದಿನ ನನಗೆ ಒಂದು ಮುಖ್ಯವಾದ ಪಾಠ ಸಿಕ್ಕಿತು. ಕೆಲವೊಮ್ಮೆ ಒಂದು ಕತೆ ಅಥವಾ ಒಂದು ಘಟನೆ ನಮ್ಮ ಮನಸ್ಸಿನಲ್ಲಿ ತಪ್ಪು ಆಲೋಚನೆಗಳನ್ನು ಹುಟ್ಟಿಸಬಹುದು, ಆದರೆ ನಾವು ಯಾವುದನ್ನು ಸರಿ ಎಂದು ನಂಬುತ್ತೇವೋ ಅದನ್ನು ನಿರ್ಧರಿಸುವ ಜವಾಬ್ದಾರಿ ನಮ್ಮದೇ. ಕುಟುಂಬದ ನಿಜವಾದ ಪ್ರೀತಿ, ನಂಬಿಕೆ ಮತ್ತು ಗೌರವವನ್ನು ಯಾವುದೇ ತಪ್ಪು ಕಲ್ಪನೆಯಿಂದ ಕಳೆದುಕೊಳ್ಳಬಾರದು. ಚಿಕ್ಕಮ್ಮ ನನ್ನನ್ನು ಯಾವಾಗಲೂ ತನ್ನ ಮಗನಂತೆ ಪ್ರೀತಿಸಿದ್ದರು. ನಾನು ಕೂಡ ಅವರ ಪ್ರೀತಿಗೆ ಗೌರವ ನೀಡಿ ಅವರ ಜೀವನದಲ್ಲಿ ಒಬ್ಬ ಒಳ್ಳೆಯ ಮಗನಂತೆ ಇರಬೇಕು ಎಂದು ಮತ್ತೊಮ್ಮೆ ನಿರ್ಧರಿಸಿದೆ. ಆ ದಿನದಿಂದ ನಮ್ಮ ಜೀವನ ಮತ್ತೆ ಶಾಂತವಾಗಿ ಮತ್ತು ಸಂತೋಷದಿಂದ ಸಾಗತೊಡಗಿತು. ಸ್ನೇಹಿತರೆ, ಈ ಕಥೆಯನ್ನು ಕೊನೆಯವರೆಗೂ ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು. ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ.